ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮದರ್ಸ್ ಅಂಡ್ ಸುಮಿ ಸಿಸ್ಟಮ್ ಲಿಮಿಟೆಡ್ ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ. ಮದರ್ಸ್ ಅಂಡ್ ಸುಮಿ ಲಿಮಿಟೆಡ್ ಕಂಪನಿ 1975ರಲ್ಲಿ ಭಾರತದಲ್ಲೇ ಪ್ರಾರಂಭವಾದಂತಹ ಕಂಪನಿ. ಇವರು ಆಟೋ ಪಾರ್ಟ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಆಗಿರ್ತಾರೆ. ಸೊ ಈಗ ಮದರ್ಸ್ ಅಂಡ್ ಸುಮಿ ನಮಗೆ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಟೋ ಪಾರ್ಟ್ ಸೆಗ್ಮೆಂಟಲ್ಲಿ ಕನ್ಸಿಡರ್ ಮಾಡಿಕೊಂಡಾಗ. ಸೊ ಕಂಪನಿಯ ಹೆಸರು ಮದರ್ಸನ್ ಅಂದರೆ ತಾಯಿ ಮತ್ತು ಮಗು ಅನ್ನುವಂಥ ಒಂದು ಅರ್ಥ ಬರುತ್ತೆ. ತಮ್ಮ ಕ್ಲೈಂಟ್ಗಳು ತಮ್ಮ ಕಂಪನಿಯ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಕೋಬೇಕು ಅನ್ನುವಂಥ ಒಂದು ರೀಸನ್ನಿಂದ ಈ ಒಂದು ಹೆಸರನ್ನ ಕಂಪನಿ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಗ್ಲೋಬಲಿ ಎಲ್ಲ ಆಟೋ ಕಂಪನಿಗಳ ಜೊತೆಯಲ್ಲಿ ಒಳ್ಳೆ ಒಂದು ರಿಲೇಷನ್ ಇದೆ. ಸೊ ಮೇಜರ್ ಆಟೋ ಕಂಪನೀಸ್ಗಳು ಇವರ ಒಂದು ಕ್ಲೈಂಟ್ ಆಗಿರ್ತಾರೆ. ಸೊ ಗ್ಲೋಬಲಿ ಇವರ ಪ್ರಾಡಕ್ಟ್ಗಳನ್ನು ಇವರು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. 1983ರಲ್ಲಿ ಕಂಪನಿ ಮೊದಲನೇ ಕಾರನ್ನು ಅಸೆಂಬಲ್ ಮಾಡ್ತಾರೆ. ಆ ಕಾರು ಮಾರುತಿ ಸುಜುಕಿಯ ಮಾರುತಿ 800 ಆಗಿರುತ್ತೆ. 1994ರಲ್ಲಿ ಮರ್ಸಿಡೀಸ್ ಭಾರತಕ್ಕೆ ಬರ್ತಾರೆ. ಮದರ್ಸ್ ಅಂಡ್ ಸುಮಿ ಮರ್ಸಿಡೀಸ್ಗೂ ಕೂಡ ತಮ್ಮ ಒಂದು ಆಟೋ ಪಾರ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. 1999ರಲ್ಲಿ ಇವರು ತಮ್ಮ ಒಂದು ಗ್ಲೋಬಲ್ ಆಫೀಸನ್ನು ಓಪನ್ ಮಾಡ್ತಾರೆ. ಯುರೋಪ್ನಲ್ಲಿ ಆಸ್ಟ್ರಿಯಾದಲ್ಲಿ ಇವರು ಆಫೀಸನ್ನು ಓಪನ್ ಮಾಡ್ತಾರೆ. ಅದಾದಮೇಲೆ 41 ಬೇರೆ ಬೇರೆ ಕಂಟ್ರಿಗಳಲ್ಲಿ ತಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸನ್ನು ಓಪನ್ ಮಾಡ್ತಾರೆ. 20 ವರ್ಷದ ಸಮಯದಲ್ಲಿ ಒಂದು ಗ್ಲೋಬಲ್ ಕಂಪನಿಯಾಗಿ ಮದರ್ಸ್ ಅಂಡ್ ಸುಮಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ 270 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳು ಕಂಪನಿಯ ಬಳಿಯಲ್ಲಿದೆ. 41 ಕಂಟ್ರಿಗಳಲ್ಲಿ ಆಪರೇಷನ್ ಅನ್ನು ನಡೆಸ್ತಾರೆ. 1,35,000 ಎಂಪ್ಲಾಯೀಸ್ಗಳು ಮದರ್ಸ್ ಅಂಡ್ ಸುಮಿಯಲ್ಲಿ ಕೆಲಸವನ್ನ ಮಾಡ್ತಾರೆ. ಸೊ ಇಲ್ಲಿ ನಾವು ಎಲ್ಲ ಕಂಟ್ರಿಯ ಹೆಸರನ್ನು ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ ಒಂದು ಮ್ಯಾಪ್ನಲ್ಲಿ ನಾವು ನೋಡಬಹುದು ಎಲ್ಲೆಲ್ಲಿ ಅವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳು ಇದಾವೆ ಅಂತ. ಸೊ ಅಕ್ರಾಸ್ ದ ವರ್ಲ್ಡ್ 270 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಭಾರತದಲ್ಲೇ 20ರಷ್ಟು ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಇವರ ಹೆಚ್ಚಿನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳು ಈಗ ನಮಗೆ ನೋಡೋದಕ್ಕೆ ಸಿಗೋದು ಯುರೋಪ್ನಲ್ಲಿ, ಹಾಗೆ ಅಮೆರಿಕಾದಲ್ಲೂ ಕೂಡ ಒಳ್ಳೆ ಒಂದು ಬೇಸ್ ಅನ್ನ ಹೊಂದಿದ್ದಾರೆ. ಸೊ ಆಟೋ ಕಂಪನಿಗಳು ಯಾವುದೇ ಒಂದು ಪಾರ್ಟ್ ಅಲ್ಲಿ ಇದ್ರೂ ಕೂಡ ಆ ಒಂದು ಪಾರ್ಟ್ ನಲ್ಲಿ ಆಟೋ ಪಾರ್ಟ್ಸ್ ಗಳನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅಲ್ಲೇ ಅದನ್ನ ಸರಬರಾಜು ಕೂಡ ಮಾಡ್ತಾರೆ. ಇವರು ವೈರಿಂಗ್ ಬಿಸ್ನೆಸ್ ಅನ್ನು ಕೂಡ ನಡೆಸ್ತಾರೆ. ಸೊ ವೈರಿಂಗ್ ಬಿಸ್ನೆಸ್ ನಮಗೆ ಕಳೆದ 1 ತಿಂಗಳ ಹಿಂದೆ ಡಿಮರ್ಜ್ ಆಗಿತ್ತು. ಆಲ್ರೆಡಿ ಆ ಡಿಮರ್ಜ್ ಆಗಿರುವಂತಹ ಶೇರ್ಗಳು ಕೂಡ ಶೇರ್ ಹೋಲ್ಡರ್ಸ್ ಗಳಿಗೆ ಕ್ರೆಡಿಟ್ ಆಗಿರುತ್ತೆ. ಹಾಗೆ ವಿಷನ್ ಸಿಸ್ಟಮ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಪಾಲಿಮರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ರೆಸಿಷನ್ ಮೆಟಲ್ಸ್ಗಳು, ಹಾಗೆ ಟೆಕ್ನಾಲಜಿಯಲ್ಲೂ ಕೂಡ ಮದರ್ಸ್ ಅಂಡ್ ಸುಮಿ ಕೆಲಸ ಮಾಡೋದು ಕಾಣಿಸುತ್ತೆ. ಮುಂಬರುವ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಟೆಕ್ನಾಲಜಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್ ಅನ್ನ ಪ್ಲೇ ಮಾಡುತ್ತೆ. ಸೊ ಅಲ್ಲಿ ಕೂಡ ಮದರ್ಸ್ ಅಂಡ್ ಸುಮಿಯ ಪಾರ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಷ್ಟ ಅಲ್ಲದೆ ಲೈಟ್ನಿಂಗ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಲ್ಲೂ ಕೂಡ ಇವರ ಒಂದು ಪ್ರೆಸೆನ್ಸ್ ಇರೋದು ಕಾಣಿಸುತ್ತೆ. ಸೊ ಒಂದು ಒಳ್ಳೆ ಬಿಸ್ನೆಸ್ ಮಾಡೆಲ್ ಇರುವಂತಹ ಕಂಪನಿ ಮದರ್ಸ್ ಅಂಡ್ ಸುಮಿ. ಹಾಗೆ ಇವರ ರೆವೆನ್ಯೂ ಟಾರ್ಗೆಟ್ ನಾವು ಗಮನಿಸಿದಾಗ, ಸೊ 2020ರಲ್ಲಿ ಇವರು $18 ಬಿಲಿಯನ್ ರೆವೆನ್ಯೂ ಅನ್ನ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಸೊ ಆ ಒಂದು ವರ್ಷದಲ್ಲಿ ನಮಗೆ $9 ಬಿಲಿಯನ್ ರೆವೆನ್ಯೂ ಅಚೀವ್ ಆಗಿರೋದು ಕಾಣಿಸ್ತಿತ್ತು. ಸೊ ಈಗ 2025ರ ವೇಳೆಗೆ $36 ಬಿಲಿಯನ್ ರೆವೆನ್ಯೂ ಅನ್ನ ಇವರು ಅಚೀವ್ ಮಾಡಬೇಕು ಅಂತ ಇದ್ದಾರೆ. ಬಟ್ ಇಲ್ಲಿ ಇವರ ಎಸ್ಟಿಮೇಷನ್ $36 ಬಿಲಿಯನ್ ಇದೆ. ಸೊ 20 ಬಿಲಿಯನ್ ನಿಂದ 25 ಬಿಲಿಯನ್ ವರೆಗೂ ಇವರು ಆರಾಮಾಗಿ ರೀಚ್ ಆಗುವಂತ ಸಾಧ್ಯತೆ ಇರುತ್ತೆ. ಏನಕ್ಕೆಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಾಗುತ್ತೆ. ಸೊ ಆಗ ಇವರ ಕಂಪನಿಯ ಆಟೋ ಪಾರ್ಟ್ಸ್ ಗಳಿಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಇವರ ಕಸ್ಟಮರ್ ಬೇಸ್ ಅನ್ನು ನಾವು ಗಮನಿಸಿದಾಗ ಆಡಿ, ವೋಲ್ಕ್ಸ್ವ್ಯಾಗನ್, ರೆನಾಲ್ಟ್, BMW, ಫೋರ್ಡ್, ಸುಜುಕಿ, ಪಾರ್ಷೆ, ಹ್ಯುಂಡೈ, ಹಾಗೇನೆ ಜನರಲ್ ಮೋಟಾರ್ಸ್, ತುಂಬಾ ದೊಡ್ಡ ದೊಡ್ಡ ಕಂಪನಿಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ಕ್ಲೈಂಟ್ ಬೇಸ್ ಮದರ್ಸ್ ಅಂಡ್ ಸುಮಿಯ ಬಳಿಯಲ್ಲಿ ಇದೆ. ಸೊ ಮದರ್ಸ್ ಅಂಡ್ ಸುಮಿ ಈಗ ನಮಗೆ 138ರ ಒಂದು ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. 200ರ ಮೇಲೆ ಕಂಪನಿ ಟ್ರೇಡ್ ಆಗ್ತಿತ್ತು. ಅವರ ಒಂದು ವೈರಿಂಗ್ ಬಿಸ್ನೆಸ್ ಅನ್ನು ಅವರು ಡಿಮರ್ಜ್ ಮಾಡಿದ್ದಾರೆ. ಮದರ್ಸ್ ಅಂಡ್ ಸುಮಿ ವೈರಿಂಗ್ ಈಗ $71 ಟ್ರೇಡ್ ಆಗ್ತಿದೆ. ಸೊ ಎರಡು ಶೇರ್ಗಳು ಮರ್ಜ್ ಆಗಿದ್ದಾಗ ನಾವು ಪ್ರೈಸ್ ಅನ್ನ ಕಂಪೇರ್ ಮಾಡಿದಾಗ 210ರಿಂದ 215ರ ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈಗ ಬಿಸ್ನೆಸ್ ಡಿಮರ್ಜ್ ಆಗಿದೆ. ರೆವೆನ್ಯೂ ಕೂಡ ಅಷ್ಟೇ ನಾವು ಗಮನಿಸಿದಾಗ ಮದರ್ಸ್ ಅಂಡ್ ಸುಮಿಯ 5 ಬಿಸ್ನೆಸ್ ಮಾಡೆಲ್ಗಳು ಏನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಸೊ ಅದರ ಒಂದು ರೆವೆನ್ಯೂ ಮದರ್ಸ್ ಅಂಡ್ ಸುಮಿ ಸಿಸ್ಟಮ್ ಲಿಮಿಟೆಡ್ ಡಿಕ್ಲೇರ್ ಮಾಡ್ತಾರೆ. ವೈರಿಂಗ್ ನಲ್ಲಿ ಏನು ರೆವೆನ್ಯೂ ಜನರೇಟ್ ಆಗುತ್ತೆ ಅದು ಮದರ್ಸ್ ಅಂಡ್ ಸುಮಿ ವೈರಿಂಗ್ ನ ಒಂದು ರೆವೆನ್ಯೂ ಆಗಿರುತ್ತೆ. ಹಾಗೆ ಮದರ್ಸ್ ಅಂಡ್ ಸುಮಿ ಸಿಸ್ಟಮ್ ಲಿಮಿಟೆಡ್ನ ಟೋಟಲ್ ಮಾರ್ಕೆಟ್ ಕ್ಯಾಪ್ ನಾವು ಗಮನಿಸಿದಾಗ 62,479 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಲಾರ್ಜ್ ಕ್ಯಾಪ್ನ ಕಂಪನಿ ಆಗಿರುತ್ತೆ. 52 ವೀಕ್ ಹೈ ನಾವು ಗಮನಿಸಿದಾಗ 224 ನೋಡೋದಕ್ಕೆ ಸಿಗ್ತಿದೆ. ಸೊ ಅದು ನಮಗೆ ಶೇರ್ ಡಿಮರ್ಜರ್ ಆಗೋದಕ್ಕೂ ಮುಂಚೆ ಕಾಣಿಸ್ತಂತ ಒಂದು ಹೈ ಆಗಿರುತ್ತೆ. ಹಾಗೆ ಸ್ಟಾಕ್ನ PE 42 ನೋಡೋದಕ್ಕೆ ಸಿಗ್ತಿದೆ. ಇಂಡಸ್ಟ್ರಿಯ PE ಗಮನಿಸಿದಾಗ 28 ಇದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ. ಸೊ ಅರ್ನಿಂಗ್ ಅನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಂತಾನೆ ಹೇಳ್ಬೋದಾಗುತ್ತೆ. ಬುಕ್ ವ್ಯಾಲ್ಯೂ 28 ಇದೆ. ಸೊ ಒಂದು ಎಕ್ಸ್ಪೆನ್ಸಿವ್ PBಯಲ್ಲಿ ಇದು ಟ್ರೇಡ್ ಆಗ್ತಿದೆ. ಪ್ರೈಸ್ ಟು ಬುಕ್ ನಾವು ಗಮನಿಸಿದಾಗ 5ರ ಒಂದು ಪ್ರೈಸ್ ಟು ಬುಕ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ROE ಮತ್ತೆ ROCE ಅನ್ನ ಕೂಡ ಗಮನಿಸಬಹುದು. ಅಷ್ಟೊಂದು ರಿಟರ್ನ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿ ಕೊಟ್ಟಿಲ್ಲ. ಹಾಗೆ ಡೆಪ್ಟ್ ಕೂಡ ಇದೆ. 12,000 ಕೋಟಿಯ ಡೆಪ್ಟ್ ಕಂಪನಿಯ ಬಳಿಯಲ್ಲಿ ಇದೆ. ಅರ್ನಿಂಗ್ ಪರ್ ಶೇರ್ ನಾವು ಗಮನಿಸಿದಾಗ 4.64ರ ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗ್ತಿದೆ.
ಹಾಗೆ ಇಲ್ಲಿ ಪ್ರಮೋಟರ್ ಪ್ಲೆಡ್ಜಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಪ್ರಮೋಟರ್ಗಳು ತಮ್ಮ ಒಂದು ಶೇರ್ಗಳನ್ನು ಗಿರ್ವಿ ಕೂಡ ಇಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಬ್ಯಾಡ್ ನ್ಯೂಸ್ ಆಗಿರುತ್ತೆ. ಸೊ ಓವರ್ ಆಲ್ ಫಂಡಮೆಂಟಲನ್ನು ನಾವು ಗಮನಿಸಿದಾಗ ಓಕೆ ಫಂಡಮೆಂಟಲ್ಸ್ ಅಂತ ಹೇಳ್ಬೋದಾಗುತ್ತೆ. ಬಟ್ ಮದರ್ಸನ್ ಸುಮಿ ಮುಂಬರುವ ದಿನಗಳಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆಟೋ ಸೆಕ್ಟರಲ್ಲಿ ಆ ಒಂದು ಬೂಮ್ ಏನಿದೆ ಮುಂಬರುವ ದಿನಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನುವಂಥ ಆನಲಿಸ್ಟ್ ಪ್ರಿಡಿಕ್ಷನ್ಸ್ಗಳು ಕೂಡ ಇದಾವೆ. ಸೊ ಆ ಒಂದು ಕಾರಣದಿಂದ ಆಟೋ ಪಾರ್ಟ್ಸ್ಗಳ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಮದರ್ಸನ್ ಸುಮಿ ಮುಂಬರುವ ದಿನಗಳಲ್ಲಿ ಒಳ್ಳೆ ರೆವೆನ್ಯೂ ಗ್ರೋತ್ ಅನ್ನು ತೋರಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ನಾವು ಗಮನಿಸಬಹುದು. ಒಂದು ಪೆನ್ನಿ ಶೇರ್ ಆಗಿದ್ದಂತಹ ಮದರ್ಸನ್ ಸುಮಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನೇ ಜನರೇಟ್ ಮಾಡಿ ಕೊಟ್ಟಿದೆ. ಬಟ್ ತುಂಬಾನೇ ಸಮಯವನ್ನು ತಗೊಂಡಿದೆ. ನಾವು ಬೇರೆ ಕಂಪನಿಗಳನ್ನ ಗಮನಿಸಿದಾಗ ವರ್ಷದಲ್ಲಿ 22ರಿಂದ 23% ರಿಟರ್ನ್ಗಳು ಸಿಗ್ತಾ ಹೋಗೋದು ಕಾಣಿಸುತ್ತೆ. ಬಟ್ ಈ ಕಂಪನಿ ಆ ರೀತಿ ಅಲ್ಲ, 7ರಿಂದ 8% ಗ್ರೋ ಆಗ್ತಾ ಇರುತ್ತೆ. ಹಾಗೆ ಇವರ ಪ್ರಾಫಿಟ್ ಮತ್ತೆ ರೆವೆನ್ಯೂ ಅನ್ನು ನಾವು ಗಮನಿಸಿದಾಗ ನೆಟ್ ಪ್ರಾಫಿಟ್ ಅನ್ನು ನೀವು ಗಮನಿಸಬಹುದು. ನಮಗೆ ಕಂಟಿನ್ಯೂಸ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 2017, 18, 19ನೇ ಇಸ್ವಿಯಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಅನ್ನ ಮದರ್ಸನ್ ಸುಮಿ ಡಿಕ್ಲೇರ್ ಮಾಡಿದ್ರು. ಸೊ ಆಗ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕೂಡ ಇತ್ತು. ಅದಾದ್ಮೇಲೆ 2020, 2021ರಲ್ಲಿ ಕೋವಿಡ್ನ ಕಾರಣದಿಂದ ಸ್ವಲ್ಪ ನಮಗೆ ಪ್ಯಾನಿಕ್ ನೋಡೋದಕ್ಕೆ ಸಿಕ್ತು. ಇವರ ಬಿಸ್ನೆಸ್ಗಳು ಕೂಡ ಅಷ್ಟು ಚೆನ್ನಾಗಿ ನಡೀತಿರಲಿಲ್ಲ. ಸೊ ಆ ಒಂದು ಕಾರಣದಿಂದ ಪ್ರಾಫಿಟ್ನಲ್ಲಿ ಸ್ವಲ್ಪ ಫಾಲ್ ಆಗಿತ್ತು. ಸೊ ಈಗ ನಾವು ಗಮನಿಸಬಹುದು ಪ್ರಾಫಿಟ್ ಮತ್ತೆ ಮೊದಲಿನ ಹಾಗೇನೆ ರಿಕವರ್ ಆಗಿದೆ. ಅರ್ನಿಂಗ್ ಪರ್ ಶೇರ್ ಕೂಡ ಗ್ರೋ ಆಗ್ತಿರೋದು ಕಾಣಿಸ್ತಿದೆ. ಕಂಪನಿ ಒಳ್ಳೆ ಒಂದು ಡಿವಿಡೆಂಡ್ಗಳನ್ನು ಕೂಡ ಕೊಡ್ತಾರೆ. ಸೊ ಓವರ್ ಆಲ್ ಒಂದು ಒಳ್ಳೆ ಪ್ರಾಫಿಟ್ ಮತ್ತೆ ರೆವೆನ್ಯೂನ ಜನರೇಟ್ ಮಾಡುವಂಥ ಕಂಪನಿ, ಮೇಯ್ನ್ ಆಗಿ ಪ್ರಾಫಿಟ್ನಲ್ಲಿ ಇರುವಂಥ ಕಂಪನಿ ಮದರ್ಸನ್ ಸುಮಿ. ಕೋವಿಡ್ ಇದ್ದ ಟೈಮಲ್ಲಿ 50 ರೂಪಾಯಿವರೆಗೂ ಶೇರ್ ಪ್ರೈಸ್ ನಮಗೆ ಹೋಗಿತ್ತು. ಸೊ ಅಲ್ಲಿಂದ ಶೇರ್ ಬೌನ್ಸ್ ಬ್ಯಾಕ್ ಆಗಿದೆ. ಹಾಗೆ ಕಂಪನಿಯ ಬಳಿಯಲ್ಲಿ ಎಷ್ಟು ಫ್ರೀ ಕ್ಯಾಶ್ ಫ್ಲೋ ಇದೆ ಅಂತ ನಾವು ಗಮನಿಸಿದಾಗ 2021ರ ಫೈನಾನ್ಷಿಯಲ್ ಇಯರ್ನಲ್ಲಿ ನಮಗೆ 3,000 ಕೋಟಿಯ ಕ್ಯಾಶ್ ಫ್ಲೋ ನೋಡೋದಕ್ಕೆ ಸಿಗ್ತಿದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದಾಗ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಪ್ರಮೋಟರ್ಗಳ ಬಳಿಯಲ್ಲಿ 61% ಶೇರ್ ಇತ್ತು. ಮಾರ್ಚ್ನಲ್ಲಿ ಪ್ರಮೋಟರ್ಗಳು ಹೆಚ್ಚಿನ ಒಂದು ಶೇರ್ ಹೋಲ್ಡಿಂಗ್ ಅನ್ನು ಹೊಂದಿದ್ದಾರೆ. 68% ಶೇರ್ ಹೋಲ್ಡಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಪ್ರಮೋಟರ್ಸ್ ಇಲ್ಲಿ ಸ್ಟೇಕ್ ಅನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಮ್ಯೂಚುವಲ್ ಫಂಡ್ಗಳು ಸ್ಟೇಕ್ ಅನ್ನು ಕಮ್ಮಿ ಮಾಡಿದ್ದಾರೆ. ಸೊ ಡಿಸೆಂಬರ್ನಲ್ಲಿ ನಮಗೆ 10% ಹೋಲ್ಡಿಂಗ್ ಕಾಣಿಸ್ತಿತ್ತು, ಈಗ ಅದು 8% ಆಗಿದೆ. ಹಾಗೆಯೇ FIIs ಕೂಡ ಅಷ್ಟೇ ಸ್ಟೇಕ್ ಅನ್ನು ತುಂಬಾನೇ ಕಮ್ಮಿ ಮಾಡ್ಕೊಂಡಿದ್ದಾರೆ. ಫಾರಿನ್ ಇನ್ಸ್ಟಿಟ್ಯೂಷನ್ ಡಿಸೆಂಬರ್ನಲ್ಲಿ ನಾವು ಗಮನಿಸಿದಾಗ 16% ಇತ್ತು, ಈಗ ಅದು 10% ಆಗಿದೆ. ಸೊ ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ ಅಷ್ಟೇ ಸ್ಟೇಕ್ ಅನ್ನ ಮದರ್ಸನ್ ಸುಮಿಯಲ್ಲಿ ಹೆಚ್ಚು ಮಾಡ್ಕೊಂಡಿದ್ದಾರೆ. ಡಿಮರ್ಜರ್ನ ನ್ಯೂಸ್ ಕೂಡ ಇದಕ್ಕೆ ಒಂದು ಕಾರಣ ಆಗಿರ್ಬೋದು. ಹಾಗೆ ನಾವು ಟೆಕ್ನಿಕಲ್ ಅನ್ನ ಗಮನಿಸಿದಾಗ 30 ಡೇ ಮೂವಿಂಗ್ ಆವರೇಜ್ ನ ಹತ್ತತ್ರ ಈಗ ನಮಗೆ ಶೇರ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಮನಿ ಫ್ಲೋ ಇಂಡೆಕ್ಸ್ ಮತ್ತೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅನ್ನ ಗಮನಿಸಿದಾಗ ಒಂದು ಮಿಡ್ ರೇಂಜ್ ಅಲ್ಲಿ ನಮಗೆ ಶೇರ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇಲ್ಲಿ ನಮಗೆ ಬುಲಿಶ್ನೆಸ್ ಕೂಡ ಇಲ್ಲ, ಬಿಯರಿಶ್ನೆಸ್ ಕೂಡ ಇಲ್ಲ. ಶೇರ್ ಒಂದು ನ್ಯೂಟ್ರಲ್ ಮೂವ್ಮೆಂಟ್ ನೊಂದಿಗೆ ಟ್ರೇಡಿಂಗ್ ಅನ್ನ ಮಾಡ್ತಾ ಇದೆ. ಹಾಗೆ ಅನಲಿಸ್ಟ್ ರೇಟಿಂಗ್ ಅನ್ನು ನಾವು ಗಮನಿಸಿದಾಗ 25 ಅನಲಿಸ್ಟ್ಗಳು ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಅದರಲ್ಲಿ 72% ಜನ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ನಾವು ಟಾರ್ಗೆಟ್ ಪ್ರೈಸ್ ಅನ್ನ ಗಮನಿಸಿದಾಗ ಒಂದು ವರ್ಷದಲ್ಲಿ ಮದರ್ಸನ್ ಸುಮಿ 296ರ ಒಂದು ಟಾರ್ಗೆಟ್ ಅನ್ನ ಅಚೀವ್ ಮಾಡಬಹುದು, ಒಳ್ಳೆ ಒಂದು ರೆವೆನ್ಯೂ ಮತ್ತೆ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ರೆ ಅಂತ. ಸೊ ಈಗ ಏನು ಕಂಪನಿ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಸೇಮ್ ರೇಂಜ್ ಅಲ್ಲಿ ಪ್ರಾಫಿಟ್ಗಳು ನೋಡೋದಕ್ಕೆ ಸಿಕ್ಕಿದ್ರೆ ಮುಂದಿನ 4 ಕ್ವಾರ್ಟರ್ಗಳಲ್ಲಿ 200 ರೂಪಾಯಿವರೆಗೂ ಮದರ್ಸನ್ ಸುಮಿ ಹೋಗ್ಬೋದು ಅಂತ ಅನಲಿಸ್ಟ್ಗಳು ಹೇಳ್ತಿದ್ದಾರೆ. ಅಕಸ್ಮಾತ್ ಪ್ರಾಫಿಟ್ ನಲ್ಲಿ ಏನಾದರೂ ಫಾಲ್ ಆದ್ರೆ ಮತ್ತೆ ಕೋವಿಡ್ ನ ಎಫೆಕ್ಟ್ ಏನಾದರೂ ಬಂದ್ರೆ ಸೊ ಅಂತ ಒಂದು ಸಂದರ್ಭದಲ್ಲಿ 82 ರೂಪಾಯಿ ಅಂದ್ರೆ ಇಲ್ಲಿಂದ 40% ಲೋವರ್ ಸೈಡ್ ನೋಡೋದಕ್ಕೆ ಸಿಗ್ಬೋದು ಅನ್ನೋದು ಕೂಡ ಕೆಲವೊಂದಿಷ್ಟು ಅನಲಿಸ್ಟ್ಗಳ ಪ್ರಿಡಿಕ್ಷನ್ಸ್ ಆಗಿದೆ. ಇಲ್ಲೇನಾದ್ರೂ ನಮಗೆ ಮದರ್ಸನ್ ಸುಮಿ 100ರ ಕೆಳಗಡೆ ಕಾಣಿಸಿದ್ರೆ ಒಳ್ಳೆ ಒಂದು ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ. ಮುಂಬರುವ ಒಂದು ಬಿಸ್ನೆಸ್ ಪ್ರಾಸ್ಪೆಕ್ಟ್ ಅನ್ನು ನಾವು ಗಮನಿಸಿದಾಗ ಸೊ ಈ ಒಂದು ಶೇರ್ ಏನಿದೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಅಷ್ಟು ಸೂಕ್ತವಾದಂತಹ ಶೇರ್ ಅಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿದ್ರೆ 5ರಿಂದ 10 ವರ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ ಇದ್ರೆ ಮದರ್ಸನ್ ಸುಮಿಯನ್ನ ಖಂಡಿತವಾಗ್ಲೂ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬಹುದಾಗುತ್ತೆ. ಮದರ್ಸನ್ ಸುಮಿ ಲಿಮಿಟೆಡ್ ಆಗಿರ್ಬೋದು, ಮದರ್ಸನ್ ಸುಮಿ ವೈರಿಂಗ್ ಆಗಿರ್ಬೋದು. ಸೊ 2 ಶೇರ್ಗಳಲ್ಲೂ ಕೂಡ ಅಷ್ಟೇ ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಹೋಲ್ಡಿಂಗ್ ಅನ್ನ ಇಡಬಹುದಾಗುತ್ತೆ. ಸೊ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇರೋರು 120ರ ಲೆವೆಲಲ್ಲಿ ಮದರ್ಸನ್ ಸುಮಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಪ್ಲಾನ್ ಮಾಡಬಹುದಾಗುತ್ತೆ. ಸೊ ಮದರ್ಸನ್ ಸುಮಿ ಲಿಮಿಟೆಡ್ನ ಬಗ್ಗೆ ನಾನು ನಿಮಗೆ ಕೊಟ್ಟಂತಹ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.